A1 ಆರೋಪಿ ಪವಿತ್ರ ಭೇಟಿಗೆ ಪೋಷಕರು ಆಗಮಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಬಳಿ ಪೋಷಕರು ಬಂದಿದ್ರು. ತಂದೆ ತಾಯಿ ಮತ್ತೆ ಪೋಷಕರ ಮುಂದೆ ಮಗಳು ಅಂದ್ರೆ ಪವಿತ್ರ ನೆನೆದು ಕಣ್ಣೀರನ್ನು ಹಾಕಿದ್ರಂತೆ. ಸೊ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಣ್ಣೀರನ್ನು ಹಾಕಿದ್ದಾರೆ ಪವಿತ್ರ ಗೌಡ. ಮಗಳಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಕುಟುಂಬಸ್ಥರು ಮಾಡಿದ್ದಾರೆ. ಚಿಂತೆ ಬೇಡ, ಚಿಂತೆ ಮಾಡಬೇಡ, ಹೊರಗಡೆ ಬರ್ತೀರಿ ಅಂತ ಹೇಳಿ ಧೈರ್ಯ ತುಂಬುವಂಥ ಕೆಲಸ, ಹೊರಗಡೆ ಬರುವಂಥ ಕೆಲಸ ಅಥವಾ ಹೊರಗಡೆ ಕರ್ಕೊಂಡು ಬರುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಧೈರ್ಯ ತುಂಬುವಂಥ ಕೆಲಸವನ್ನು ಕುಟುಂಬಸ್ಥರು ಮಾಡಿದ್ದಾರೆ. A1 ಆರೋಪಿ ಪವಿತ್ರ ಗೌಡ ಭೇಟಿಗೆ ಪೋಷಕರು ಇವತ್ತು ಬಂದಿದ್ದರು. ಪರಪ್ಪನ ಅಗ್ರಹಾರ ಜೈಲು ಬಳಿ ಪೋಷಕರು ಬಂದು ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿದ್ರ ಮಾತಾಡ್ಸಿದ್ರ ಭೇಟಿ ಮಾಡಿದ್ರ ಏನು ಹೇಳಿದ್ರು ಮೇಡಮ್? ಅಂದರೆ ಅವರು ಈ ಪಕ್ಕಣದಲ್ಲಿ ಇದಾರ ಅಂತ ಇಲ್ಲ ಏನು ಹೇಳ್ಕೊಂಡ್ರು ಏನಾದರೂ ಶೇರ್ ಮಾಡ್ಕೊಂಡ್ರು ಏನಾದರೂ ಹೇಳಿದ್ರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಯಾವ ಪೋಷಕರು ಕೂಡ, ಯಾವ ತಂದೆ ತಾಯಿ ಕೂಡ ಮಗಳನ್ನು ಇಂಥ ಪರಿಸ್ಥಿತಿಯಲ್ಲಿ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಸೊ ಬಂದು ಏನು ಹೇಳಿದರು, ಮಾತನಾಡಿದ್ರ ಅವರ ಪೋಷಕರು? ಖಂಡಿತ ಎಂ ಕುಮಾರ್, ಈಗಾಗಲೇ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರ್ತಕ್ಕಂಥ ಪವಿತ್ರ ಗೌಡರು ನಿನ್ನೆ ಜೈಲು ಸೇರಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 3 ಗಂಟೆ ವೇಳೆಗೆ ಅವರ ಪೋಷಕರಾದ ಅಂದ್ರೆ ಅವರ ತಾಯಿ, ಅವರ ತಂದೆ ಮತ್ತು ಅವ್ರ ಚಿಕ್ಕಮ್ಮ ಸೇರಿದಂತೆ ಆಕೆ ತಮ್ಮ ಕೂಡ ಒಂದು ಜೈಲಿಗೆ ಒಂದು ಭೇಟಿ ನೀಡಿ ಒಂದು ಅವರ ಆರೋಗ್ಯದ ಬಗ್ಗೆ ವಿಚಾರಣೆ ನಡೆಸಿದ್ರು ಅಂತ ಹೇಳಿ ಗೊತ್ತಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಅವರು ಒಂದು ಜೈಲಿನ ಒಳಗಡೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾಧ್ಯಮಗಳು ಒಂದು ಕ್ಯಾಮರಾ ನೋಡುತ್ತಿದ್ದಂತೆ ಅವರ ತಮ್ಮ ಒಂದು ಮಾಧ್ಯಮಗಳ ಮೇಲೆ ಹರಿಯಾಯಿದ್ರು ಅಂತಾನೆ ಹೇಳ್ಬೋದು. ನಿಮ್ಗೇನು ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ, ನಮ್ಮನ್ನ ಶೂಟ್ ಮಾಡ್ತೀರಿ, ನಿಮ್ಗೇನ್ ಕೆಲಸ ಇಲ್ವಾ ಮಾಡ್ಲಿಕ್ಕೆ ಅಂತ ಹೇಳಿ ಒಂದ್ ರೀತಿ ಮಾಧ್ಯಮಗಳ ಮೇಲೆ ಹರಿಯಾದಂತ ಪ್ರಸಂಗ ಕೂಡ ನಡೀತು. ಮತ್ತೆ ಅವರು ಭೇಟಿ ಮಾಡಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ನಾವು ಮಾಧ್ಯಮಗಳಿಗೆ ಅವ್ರ ಚಿಕ್ಕಮ್ಮ ಮತ್ತು ತಾಯಿ ಇಬ್ಬರು ಕೂಡ ಒಂದ್ ರೀತಿ ಯಾವ ಒಂದು ಕ್ಯಾಮರಾಕ್ಕೆ ಮುಖ ತೋರಿಸ್ಲಿಕ್ಕೆ ಕೂಡ ಅವ್ರಿಗೆ ಒಂದ್ ರೀತಿ ಒಂದು ಪಾಪದ ಒಂದು ಪ್ರಜ್ಞೆ ಕಾಡ್ತಾ ಇರ್ತಕ್ಕಂಥ ಕಾಣಿಸ್ತು. ನಾವು ಕೇಳಿದಾಗ್ಲೂ ಕೂಡ ಅವರು ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಹೀಗಾಗಿ ಇಲ್ಲ, ಚೆನ್ನಾಗಿದ್ದಾರೆ, ನಮಗೂ ಬೇಜಾರಾಗುತ್ತೆ, ಒಳಗಡೆ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ, ನಾವು ಕೂಡ ಕಾನೂನು ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಮಾಧಾನ ಮಾಡಿದೀವಿ. ಮತ್ತೆ ಆಕೆ ಮಗಳನ್ನು ಕೂಡ, ಪವಿತ್ರ ಗೌಡ ಮಗಳನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ ಕೂಡ ನಾವು ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಅವರು ಕಾರತ್ತಿ ಹೊರಟುವಂತ ಪ್ರಸಂಗ ಕೂಡ ನಡೀತು. ಒಟ್ಟಾರೆಯಾಗಿ ಅವರ ಪೋಷಕರು ಇಂದು ಪವಿತ್ರ ಗೌಡರನ್ನ ಜೈಲಿನಲ್ಲಿ ಭೇಟಿ ನೀಡಿ ಅವರ ಕುಶಲೋಪರಿಯನ್ನು ವಿಚಾರಿಸಿ ಒಂದು ರೀತಿ ಹೊರಟರು ಅಂತಾನೆ ಹೇಳ್ಬೋದು. ಅದು ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ಕಾನೂನು ಪ್ರಕ್ರಿಯೆ ಹೋರಾಟ ಮಾಡ್ತಾರೆ ಅಂತ ಹೇಳಿ ಕೂಡ ಕಾದ್ ನೋಡ್ಬೇಕಾಗಿದೆ. ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿದ್ರ ಮಾತಾಡ್ಸಿದ್ರ ಭೇಟಿ ಮಾಡಿದ್ರ ಏನು ಹೇಳಿದ್ರು ಮೇಡಮ್? ಅಂದರೆ ಅವರು ಈ ಪಕ್ಕಣದಲ್ಲಿ ಇದಾರ ಅಂತ ಇಲ್ಲ ಏನು ಹೇಳ್ಕೊಂಡ್ರು ಏನಾದರೂ ಶೇರ್ ಮಾಡ್ಕೊಂಡ್ರು ಏನಾದರೂ ಹೇಳಿದ್ರೆ ನಿಮಗೆ? ಅಂದರೆ ಈ ಪ್ರಕರಣದಲ್ಲಿ ಇಲ್ಲ ಅಂತ ಏನಾದರೂ ಅಲ್ಲ, ಏನು ಹೇಳ್ಕೊಂಡ್ರು ನಿಮ್ಮ ಮಗಳು ನಿಮ್ಮ ಹತ್ರ? ತಾಯಿ ಅಂತ ಹೇಳ್ಕೊಳ್ತಾರಲ್ಲ, ಅದಕ್ಕೆ ಕೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.